ವಿಡಿಯೋ ಏನು ಅಂತ ಅಂದ್ರೆ ಮಿತ್ ವರ್ಸಸ್ ರಿಯಾಲಿಟಿ ಅಂತ. ಏನ್ ತಿನ್ನೋಯ್ತು ಇದು ಮೊಟ್ಟೆ? ಓಕೆ, ಎಸ್ ಅವಾಗ ಬಾಟಮ್ ಈ ತರ ಉಲ್ಟಾ ಫ್ಲಿಪ್ ಮಾಡಿದ್ರೆ ನೀರು ಚೆಲ್ಲಲ್ವಂತೆ. ಉಲ್ಟಾ ಮಾಡ್ತೀನಿ. ಎಸ್ ಗಾಯ್ಸ್, ಈಗ ಸುಡಿ ಅಧ್ಯಕ್ಷರೇ, ಬೇಗ ಬೇಗ ಸುಡಿ. ಓ, ಈ ರೇಂಜ್ ತೊಕ್ಕಿಡಿದಿದೆ. ಇದನ್ನ ಹೋಗಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಹಾಯ್, ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ ಮಿತ್ ವರ್ಸಸ್ ರಿಯಾಲಿಟಿ ಅಂತ. ಮಿತ್ ಅಂದ್ರೆ ಏನು ಅಂತ ಅಂದ್ರೆ, ಈಗ ನಾವು ಕೆಲವು ವಿಷಯಗಳನ್ನ ಬ್ಲೈಂಡ್ ಆಗಿ ನಂಬ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಇವತ್ತು ನಾವು ಅದನ್ನ ಪ್ರೂವ್ ಮಾಡಕ್ಕೆ ಬಂದಿದೀವಿ. ಆ ನಂಬಿರೋ ವಿಷಯಗಳು ನಿಜಾನ ಸುಳ್ಳು ಅಂತ ಚೆಕ್ ಮಾಡೋಣ. ಆ ವಿಡಿಯೋ ನೀವು ಪೂರ್ತಿ ನೋಡ್ತಾ ಇರ್ರಿ. ನಾವು ಯಾವ ವಿಷಯನ ನಂಬಿದೀವಿ, ಅದು ಸುಳ್ಳೋ ನಿಜಾನ ಅಂತ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ಫಸ್ಟ್ ಮಿತ್ ಏನು ಅಂತ ಅಂದ್ರೆ ಮೊಟ್ಟೆ. ಈ ಮೊಟ್ಟೆನ ಹೀಗೆ ಉದ್ದುದ್ದ ನಮ್ಮ ಒಂದೇ ಒಂದು ಕೈಯಲ್ಲಿ ಹೊಡೆಯೋಕ್ಕಾಗಲ್ವಂತೆ. ನೋಡಿ, ಮೊಟ್ಟೆ ಎಲ್ಲೂ ಕ್ರ್ಯಾಕ್ ಬಿಟ್ಟಿಲ್ಲ, ಆಯ್ತಾ? ಡೌ ಮಾಡ್ತಾ ಇಲ್ಲ, ಅದನ್ನ ಹೊಡೆದ್ಬಿಟ್ರೆ. ಇದೇ ನಮ್ಮ ಇವತ್ತಿನ ಫಸ್ಟ್ ಮಿತ್. ಇವತ್ತು ಅದನ್ನ ಚೆಕ್ ಮಾಡಕ್ಕೆ ನಾವು ನಮ್ಮ ಬಿಗ್ ಬಾಸ್ ನ ಕರ್ಕೊಂಡ್ ಬಂದಿದೀವಿ. ಓಕೆ, ನನ್ನ ಕೈಲಾದ್ರೆ ಹೊಡೆಯಕ್ಕಾಗಲ್ಲ ಅನ್ಬೋದು, ಬಟ್ ಇವನ್ ಕೈ ಮೊಟ್ಟೆ ಎರಡು ಮೊಟ್ಟೆ ಫಿಕ್ಸ್ ಆಗುತ್ತೆ. ಓಕೆನಾ? ಮೊಟ್ಟೆ ಸ್ಟ್ರಾಂಗ ನಾನ್ ಸ್ಟ್ರಾಂಗ ಚೆಕ್ ಮಾಡ್ಬೇಕು ಇವಾಗ. ಓಕೆ, ಉದ್ದುದ ಇಟ್ಕೊಂಬಾಗ ಹಿಂಗೆ ನೋಡಿ, ಈ ತರ ಇಟ್ಕೊಬೇಕು. ಇದಾ ಉದ್ದುದ ಬಾ, ಇಲ್ಲಿ ಫುಲ್ ಹ್ಯಾಂಡಲ್. ಫುಲ್ ಪ್ರೆಸ್ ಮಾಡ್ಬೇಕು. ನೀನ್ ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಹೊಡಿ. ಹೊಡಿ ಒತ್ತುತ್ತಾ ಇದೆಯಾ? ಆಗ್ತಾ ಇಲ್ಲ. ಏನ್ ತಿನ್ನೋಯ್ತು ಇದು ಮೊಟ್ಟೆ? ಏನ್ ತಿಂದಿಲ್ಲ, ಜಿಮ್ಗೆ ಹೋಗಿರ್ಬೇಕಣ್ಣದು. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ ಲಿಟ್ರಲಿ ಆಗ್ತಾ ಇಲ್ಲ ಗುರು. ನಾನು ಅಂಕುರ ಪಾಂಡು ಕುಮಾರ ಆಗ್ತಾ ಇಲ್ಲ ಗುರು. ಇಟ್ಕೊಳ ಕರೆಕ್ಟ್ ಆಗಿ ಉದ್ದುದ ಇಟ್ಕೊಂಡಿದ್ಯಾ? ಪ್ರೆಸ್ ಮಾಡು. ನನ್ ಕೈಲಂತೂ ಆಗ್ತಾ ಇಲ್ಲ ಗುರು. ಆಗ್ತಾ ಇಲ್ಲ. ಈಗ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ. ಆಯ್ತಾ? ನಾನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ಆಗ್ತಾ ಇಲ್ಲ. ಆಕ್ಚುಲಿ ಮೊಟ್ಟೆನೇ ಸ್ಟ್ರಾಂಗ್ ಇರೋದು, ನಾನ್ ಸ್ಟ್ರಾಂಗ್. ಓಕೆ ಗೈಸ್, ಇದು ಆಗ್ತಾ ಇಲ್ಲ. ಇನ್ನೊಂದ್ಸರಿ ನನ್ಗೆ ಯಾಕೆ ನಂಬಕ್ ಆಗ್ತಾ ಇಲ್ಲ. ಇನ್ನೊಂದ್ಸರಿ ಟ್ರೈ ಮಾಡ್ಬಿಡ್ತೀನಿ ಮಗ. ಲಾಸ್ಟ್ ನಾನು ಲೆಫ್ಟ್ ಟ್ರೈ ಮಾಡ್ತೀನಿ. ಲೆಫ್ಟ್, ನಂದು ರೈಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಶಿಫ್ಟ್ ಆಗಿದ್ದೀನಿ. ಸರಿಯಾಗಿ ಗ್ರಿಪ್ ಇಟ್ಕೊಂಡಿದ್ದೀನಿ ಸರಿ ಈಗ. ಓಕೆ, ಆಗ್ತಾ ಇಲ್ಲ. ಯಪ್ಪ, ಆಕ್ಚುಲಿ ನಿಜ. ಓಕೆ ಗಾಯ್ಸ್, ಈ ಮಿತ್ ಕನ್ಫರ್ಮ್ ಆಗಿದೆ. ಒಂದ್ ಕೈಯಲ್ಲಿ ಮೊಟ್ಟೆನ ಹೊಡೆಯಕ್ಕಾಗಲ್ಲ. ಜಿಮ್ಗೆ ಹೋಗ್ತಾ ಇದೀವಿ, ಒಂದ್ ಮೊಟ್ಟೆ ಹೊಡಿಲ್ಲ ನಡ್ಕೊಳಲ್ಲ. ನಿನ್ನೆಲ್ಲ ನಾನು ನಡ್ಕೋತಾರೆ. ಮೊಟ್ಟೆ ಸ್ಟ್ರಾಂಗ ನಾನ್ ಸ್ಟ್ರಾಂಗ ಚೆಕ್ ಮಾಡ್ಬೇಕು ಇವಾಗ. ಓಕೆ ಗಾಯ್ಸ್, ಈಗ ಸೆಕೆಂಡ್ ಮಿತ್ ಏನು ಅಂತ ಅಂದ್ರೆ, ಕೈಯಲ್ಲಿ ನೋಡಿ ಮತ್ತೆ ಮೊಟ್ಟೆ ಇದೆ. ಈ ಮೊಟ್ಟೆನ ನಾವು ಇಲ್ಲಿ ಬೈಸಿಪ್ಸ್ ಇಂದ ಹೊಡೆಯಕ್ಕಾಗಲ್ವಂತೆ. ಓಕೆ, ಅದನ್ನ ಚೆಕ್ ಮಾಡಕ್ಕೆ ನಮ್ ಇಬ್ರು ಬಾಡಿ ಬಿಲ್ಡರ್ನ ಕರ್ಕೊಂಡ್ ಬಂದಿದೀನಿ. ಈ ಕಡೆ ಸೋಮ, ಈ ಕಡೆ ಪುಷ್ಪ. ನೋಡೋಣ ಇವ್ರು ಇಬ್ರಲ್ಲಿ ಯಾರು ಸ್ಟ್ರಾಂಗು, ಇಲ್ಲ ಮೊಟ್ಟೆ ಸ್ಟ್ರಾಂಗ, ಇಲ್ಲ ಇವ್ರಿಬ್ರು ಸ್ಟ್ರಾಂಗ ಅಂತ. ಓಕೆ, ಇಬ್ರಿಗೂ ಒಂದೊಂದು ಮೊಟ್ಟೆ ಕೊಡ್ತೀನಿ ಈಗ. ಇಟ್ಕೊಳ್ಳಿ. ಅವ್ನು ಹೊಡೆಯಲ್ಲ, ಹೊಡಿತೀನಿ, ಗ್ಯಾರಂಟಿ ಹೊಡಿತೀನಿ. ಇವ್ರು ಹೊಡಿತೀನಿ ಅಂತ ಇದಾರೆ. ಓಕೆ, ನೋಡೋಣ. ಫಸ್ಟ್ ಅಡ್ಡ ಇಟ್ಬಿಟ್ಟು ಹೊಡಿಸ್ತೀನಿ. ಅಡ್ಡ ಇಟ್ಕೊಳ್ಳಿ. ಅಡ್ಡ ಇಟ್ಕೊಳ್ಳಿ. ಗಾಳಿ ಸಿಕ್ಕಾಬಡೆ ಬೀಸ್ತಾ ಇದೆ. ಓಕೆ, ಫಸ್ಟ್ ಇವ್ರ ಹತ್ರ ಚೆಕ್ ಮಾಡ್ಸೋಣ, ಇವನ ಹತ್ರ ಆಮೇಲೆ ಚೆಕ್ ಮಾಡ್ಸೋಣ. ಗಾಯ್ಸ್, ಇದು ತೋಳಲ್ಲ, ಇದು ತೊಳೆ. ಈಗ ನೋಡಿ, ಆಗ್ತಾ ಇದೆಯಾ? ನಾನು ಹೇಳಿಲ್ಲ, ಅಡ್ಡನೂ ಆಗಲ್ಲ ಗಾಯ್ಸ್. ಅದು ಕ್ರಾಕ್ ಇಲ್ಲ ಆಗಿದೆ ಅನ್ಸ್ತಾ ಇದೆ. ನೋಡಿ, ಮೊಟ್ಟೆ ಕ್ರಾಕ್ ಆಗಿಲ್ಲ ಗಾಯ್ಸ್, ಇಲ್ಲಿ ಕ್ರಾಕ್ ಆಗಿದೆ. ನಮ್ಮ ಒಬ್ರು ಬಾಡಿ ಬಿಲ್ಡರ್ ವೀಕ್ ಆಗಿದ್ದಾರೆ. ಈಗ ಇವನ ಹತ್ರ ಟ್ರೈ ಮಾಡ್ತಾನ. ನಿನ್ ತೋರ್ಸು, ನಿನ್ ತೋಳಲ್ಲ, ತೊಳೆ. ಈಗ ತೋರ್ಸ್ರಿ. ಹಿಡ್ಕೊಳೋ. ಹೊಡಿ. ಅಯ್ಯೋ ಪಾಪ, ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ? ಆಯ್ತಾ? ಓಕೆ, ಒಂದ್ ಮಾಡ್ರೆ ಇನ್ನೊಂದ್ಸರಿ ನೋಡೋಣ. ನಾವು ಅಷ್ಟು ಬೇಗ ಗಿವ್ ಅಪ್ ಮಾಡ್ತಾ ಇಲ್ಲ. ನಾವು ನೋಡ್ಬೇಕು, ಅದು ಹೊಡಿಯಕ್ಕಾಗಲ್ವಾ ಅಂತ. ಕಮಾನ್.
ಏನ್ ಆಗ್ತಾ ಇಲ್ವ ನಿಜ? ಮತ್ ಏನಕ್ ಜಿಮ್ ನಾವ್ ಹೋಗ್ತಾ ಇರೋದು? ಮಾತೇ ಇಲ್ಲ. ಆಗ ಯೂಸ್ ಮಾಡಂಗಿಲ್ಲ. ಓಕೆ ಗಾಯ್ಸ್, ಇವ ಮೊಟ್ಟೆ ಕೊಡ್ರು. ಈ ಮೊಟ್ಟೆ ಮತ್ತೆ ಉಳ್ಕೊಂಡಿದೆ ಗಾಯ್ಸ್. ಮೊಟ್ಟೆ ಹೊಡೆಯೋಕೆ ಆಗ್ತಾ ಇಲ್ಲ ಯಾರ ಕೈಲೂ. ಓಕೆ, ಈ 2ನೇ ಮಿತ್ ಕೂಡ ಕನ್ಫರ್ಮ್ ಆಗಿದೆ. ಮೊಟ್ಟೆನ ಇಲ್ಲಿಂದ ಹೊಡೆಯಕ್ ಆಗ್ತಾ ಇಲ್ಲ. ಓಕೆ ಗಾಯ್ಸ್, ಈಗ 3ನೇ ಮಿತ್, 3rd ಮಿತ್ ನ ಚೆಕ್ ಮಾಡ್ತಾ ಇದೀವಿ. ನೋಡಿ ಮತ್ತೆ ಕೈಯಲ್ಲಿ ಮೊಟ್ಟೆ ಇದೆ. ಮೊಟ್ಟೆ ಎಲ್ಲ ಫಸ್ಟ್ ಮುಗಿಸ್ಬಿಡ್ತಾ ಇದೀವಿ. ಇದೇನು ಅಂತ ಅಂದ್ರೆ ಈ ಮಿತ್ತು 2 ಮೊಟ್ಟೆಯನ್ನ ನಾವು ಹಿಂಗ್ ಹೊಡೆದ್ರೆ 1 ಮೊಟ್ಟೆ ಮಾತ್ರ ಹೊಡೆಯುತ್ತಂತೆ. ಓಕೆ, ಅದನ್ನ ಈಗ ಚೆಕ್ ಮಾಡೋಣ. 2 ಯಾಕೆ ಹೊಡಿಯಲ್ಲ? 2 ಹೊಡೆಯಲ್ವಂತೆ, 1 ಮಾತ್ರ ಹೊಡೆಯುತ್ತಂತೆ. ಓಕೆ ಗೈಸ್, ಇದ್ರಲ್ಲಿ ಯಾವ್ದಾರು ಒಂದು ವೀಕಸ್ಟ್ ಆಗಿರುತ್ತೆ ಅನ್ಸುತ್ತೆ. ನೋಡೋಣ, 2 ಮೊಟ್ಟೆ ಹಿಂಗ್ ಹೊಡಿತೀನಿ. ಇದ್ರಲ್ಲಿ ಯಾವ್ದಾರು 1 ಮೊಟ್ಟೆ ಮಾತ್ರ ಹೊಡೆಯುತ್ತಂತೆ. ನಾನೊಂದ್ ಎಸಿತಿ, ನೀನೊಂದ್ ಎಸಿ. ಮಗ್ಮಗ ಎಸ್ಕೊಂಡ್ಬಿಡ್ತಿ. ಈಗ ಚೆಕ್ ಮಾಡೋಣ ಬನ್ನಿ, ಹೆಂಗ್ ಮೊಟ್ಟೆ ಹೊಡೆಯೋದಪ್ಪ ಈಗ. ಓಕೆ, ಈಗ 2 ಮೊಟ್ಟೆ ಹೊಡಿತಾ ಇದೀನಿ. ಇದ್ರಲ್ಲಿ 1 ಮೊಟ್ಟೆ ಮಾತ್ರ ಹೊಡೆಯುತ್ತಂತೆ. ಲೆಟ್ಸ್ ಸಿ. ಎಸ್ ಗೈಸ್, ಇದು ಹೊಡೆದಿದೆ ಗೈಸ್. ಇಲ್ಲ, ಈ ಮೊಟ್ಟೆನೂ ಹೊಡೆದಿದೆ. ಈ ಮಿತ್ ಬಸ್ಟ್ ಆಗಿದೆ. ಅಂದ್ರೆ ಈ ಮಿತ್ ನಿಜ ಅಲ್ಲ, ಇದು ಫಾಲ್ಸ್ ಆಗಿದೆ. ಓಕೆ, ಕೈ ಗಬ್ಬೆದಿದೆ, ಈಗ ವಾಶ್ ಮಾಡ್ಕೋಬೇಕು. ಇದೇನು ಗೈಸ್, ಇದು ಎಲ್ಲಾರು ಹಾಕಿದ್ರೆ ಇಲ್ಲಿ ಮಾಟ ಮಾತ್ರ ಮಾಡಿದೀವಿ ಅನ್ಕೊಂಡ್ಬಿಡ್ತಾರೆ. ಓಕೆ ಗೈಸ್, ಈಗ ನೆಕ್ಸ್ಟ್ ಮಿತ್ ಏನು ಅಂತ ಅಂದ್ರೆ ಇಲ್ಲಿ ನೋಡಿ, ಇದೇ ನಮ್ ಸ್ಲಿಪ್ಪರ್ಸೇ ಇವತ್ತು ಮಿತ್ ಕನ್ಫರ್ಮ್ ಮಾಡುತ್ತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಏನು ಅಂತ ಅಂದ್ರೆ ಕ್ರಾಕ್ ಸ್ಲಿಪ್ಪರ್ಗಳು ಆಲ್ಮೋಸ್ಟ್ 10ಕ್ಕೆ 8 ಸಲ ನಾವು ಮೇಲೆ ಎಸೆದ್ರೆ ಅದು ಸ್ಟ್ರೈಟ್ ನಿಲ್ಲುತ್ತಂತೆ. ಇದೇ ರೀತಿ ಸ್ಟ್ರೈಟ್, ಆಯ್ತಾ? ಓಕೆ ಗೈಸ್, ಈಗ ಚೆಕ್ ಮಾಡೋಣ. ಈ ಮಿತ್ ನಿಜಾನ ಸುಳ್ಳು ಅಂತ ಗೊತ್ತಾಗುತ್ತೆ. ಓಕೆ, ಫಸ್ಟ್ ನಾನ್ ಟ್ರೈ ಮಾಡ್ಲಾ? ಸರಿ, ನೀನ್ ಟ್ರೈ ಮಾಡ. ನಿಜಾನ ಸುಳ್ಳು ಅಂತ ಗೊತ್ತಾಗುತ್ತೆ. ನನ್ ಮೇಲೆ ಎಸೆದ್ಬಿಟ್ಟಿಯಾ? ಓಕೆ ಗೈಸ್, ಬನ್ನಿ. ಪಾಂಡು ಕುಮಾರರೇ, ಓ ಸ್ಟ್ರೈಟ್ ನಿಂತಿದೆ. ಓಕೆ, ಅದು ಸ್ಟ್ರೈಟ್ ನಿಂತಿದೆ. ಓಕೆ ಗಾಯ್ಸ್, ಈಗ 2ಕ್ಕೆ 2 ಸ್ಟ್ರೈಟ್ ನಿಂತಿದೆ. ಮೇಲಕ್ಕೆ ಫುಲ್ ಹೈಟ್ ಎಸ್ತಿದ್ದೀನಿ ಈ ಸಲ. ಅದು ಅಲ್ಲೂ ಸ್ಟ್ರೈಟ್ ನಿಂತಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓಕೆ, 1 ನಿಂತಿದೆ, 1 ಮಲಗಿದೆ. ಟೋಟಲ್ 10 ಸಲಿಲಿ 7 ಸಲಿ ಸ್ಲಿಪ್ಪರ್ ಸ್ಟ್ರೈಟ್ ನಿಂತಿದೆ. 3 ಸಲ ಈ ತರ ಉಲ್ಟಾ ತಗೊಂಡಿದೆ. ಓಕೆ, ಮಿತ್ ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟ್ 80% ಹೇಳಿದ್ದಾರೆ, 70% ನಿಲ್ತಾ ಇದೆ. ಓಕೆ, ಈ ಮಿತ್ ಕನ್ಫರ್ಮ್ ಗಾಯ್ಸ್. ಈಗ 5ನೇ ಮಿತ್ ನ ಚೆಕ್ ಮಾಡಕ್ ಹೋಗ್ತಾ ಇದೀವಿ. 5ನೇ ಮಿತ್ ಇರೋದು ಇವ್ 2 ಐಟಮ್ ಇಂದ. ಏನು ಅಂತ ಹೇಳ್ತೀನಿ. ಈ ಟಿಶ್ಯೂ ಇಂದ ಇದು ವಾಟರ್ ಬಾಟಲ್ ನ ಕವರ್ ಮಾಡ್ತೀನಿ. ಅವಾಗ ಬಾಟಲ್ ನ ಈ ತರ ಉಲ್ಟಾ ಫ್ಲಿಪ್ ಮಾಡಿದ್ರೆ ನೀರ್ ಚೆಲ್ಲಲ್ವಂತೆ. ಓಕೆ, ಅದನ್ನ ನಿಜಾನ ಸುಳ್ಳ ಅಂತ ನಾವೀಗ ನೋಡೋಣ. ಬನ್ನಿ ಚೆಕ್ ಮಾಡೋಣ. ಅದಕ್ಕೆ ಎಕ್ಸ್ಟ್ರಾ ಟಿಶ್ಯೂ ತಂದಿದ್ದೀನಿ. ಒಂದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ. ತಂದಿರೋದಲ್ಲ, ಸಾರಿ. ಕದ್ದಿದ್ದಲ್ಲ, ದೇವಿದು. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಓಕೆ ಗೈಸ್, ಬಾಟ್ಲ್ ನೋಡ್ಕೊಂಬಿಡಿ. ಬಾಟ್ಲ್ ತೋರ್ಸೋ. ಬಾಟ್ಲು ಪೋಲಾರ್ ಬಿಯರ್ ನೋಡಿ ಇಲ್ಲಿ ಇದೆ. ಓಂ ಸ್ವಾಹ. ಬರೀ ಇಂಥದೆಯ. ಗೈಸ್ ನೋಡಿ, ಈಗ ಇದನ್ನ ಈ ರೀತಿ ಕವರ್ ಮಾಡ್ಬೇಕು. ಅದು ಸೀಲ್ ಆಗುತ್ತೆ ನೋಡಿ. ಅದರ ಕವರ್ ಆಗ್ತಾ ಇದೆಯಲ್ಲ, ಚೂರ್ ಪ್ರೆಸ್ ಮಾಡೋಣ ಚೂರ್. ಓಕೆ, ಇದನ್ನ ರೀತಿ ತಡಿ. ಈಗ ಅಯ್ಯೋ, ರೀತಾನೆ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಯ್ಯೋ, ಆಗೋಯ್ತು. ಅಯ್ಯೋ, ಇನ್ನೊಂದು 1 more. ಓಕೆ ಗೈಸ್, ಮೊದಲನೇದಾಗ್ಲಿಲ್ಲ. ಇದು ತುಂಬಾ ಕಷ್ಟ ಇದೆ. 2ರಲ್ಲಿ ಸ್ವಲ್ಪ ಅರಿಯೋದ್ ಕಷ್ಟ ಆಗ್ತದೆ. ಸಿಂಗಲ್ ಮಾಡಿ ನೋಡ್ತೀನಿ. ಓಕೆ, ಹೆಂಗ್ ಅರಿಬೇಕು ಅಂದ್ರೆ ಈಗ ಕರೆಕ್ಟ್ ಅರಿತಾ ಇದೆ. ಬಂತು. ಅಯ್ಯಯ್ಯೋ, ಬಂದಿತ್ತು ಗುರು, ನಾನೇ ಹಾಳು ಮಾಡ್ದೆ. ನೀರ್ ಖಾಲಿ ಆಗಿದೆ, ನೀರ್ ತಗೊಂಬ. ನಮ್ಮ ಮೆಥಡ್ ಯೂಸ್ ಆಗ್ತಾ ಇಲ್ಲ. ಈಗ ಹೊಸ ನಮ್ದೇ ತಲೆ ಓಡಿಸ್ತಾ ಇದೀವಿ. ಈಗ ಈ ಕ್ಯಾಪ್ ನ ಕವರ್ ಮಾಡ್ಬಿಟ್ಟು ಕಟ್ ಮಾಡೋಣ ಅಂತ. ಸಾಕ್ಬಿಡು. ಓಕೆ, ಈಗ ಅರಿರಿ ಅದನ್ನ. ಫುಲ್ ಪ್ರೆಸ್ ಮಾಡೋದು. ಫುಲ್ ಕರೆಕ್ಟ್ ಪ್ರೆಸ್ ಮಾಡ್ಬಿಟ್ಟಿದ್ದೀನಿ ನಾನು. ಓಕೆ ಗೈಸ್, ಈಗ ಪಕ್ಕ ಬಂದಿದೆ. ಚೆಕ್ ಮಾಡಿ. ಈಗ ಚೆಕ್ ಮಾಡಿ ನೋಡೋಣ. ಈಗ ನೀರ್ ಚೆಲ್ಲುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಓಕೆ, ಉಲ್ಟಾ ಮಾಡ್ತೀನಿ.
ಓಕೆ ಗೈಸ್ ಸ್ಟಾರ್ಟಿಂಗ್ ಬರ್ಲಿಲ್ಲ ಅದು Actually done Actually ಅದು ಬರ್ಲಿಲ್ಲ ಏಯ್ ಸಕ್ಕತ್ತಾಗಿತ್ತು ಗುರು. Done, done, done. ಸರ, ಇದೇ ಮಾಡ ಓಕೆ ಗೈಸ್ ಇದನ್ನ ಮತ್ತೆ ಇನ್ನೊಂದ್ಸರಿ ಮಾಡ್ತೀವಿ ಯಾಕಂದ್ರೆ ನೀರ್ ಬರ್ಲಿಲ್ಲ ಅದು ನಾನು ಹಿಂಗೆ ರಪ್ಪ ನಮಗ್ ಬಿಡಿ ಅದಕ್ಕೆ ಅಫೋರ್ಸ್ ಬಂದ್ಬಿಟ್ಟು ಓಕೆ 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 ಗೈಸ್ ಈಗ ಫೈನಲಿ ಆಗಿದೆ ಈಗ ಚೆಕ್ ಮಾಡೋಣ ಇದರಿಂದ ನೀರ್ ಚೆಲ್ಲುತ್ತೋ ಇಲ್ವೋ ಅಂತ ನಮ್ಗೆ ಕನ್ಫರ್ಮ್ ಆಗ್ಲೇಬೇಕಿತ್ತು ನೋಡೋಣ ಏನಾಗುತ್ತೆ ಅಂತ ಓ ಚೆಲ್ತಾ ಇಲ್ಲ ನೋಡಿ ಟಿಶ್ಯೂ ಪೇಪರ್ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ವಾಟರ್ ಬಾಟಲ್ ನ ಗೈಸ್ ಇದರಲ್ಲಿ ನೀರ್ ಇಲ್ಲ ಅಂತ ಅನ್ಕೊಂಬೇಡ್ರಿ ಇವಾಗ ನೋಡಿ ತೋರಿಸ್ತೀನಿ ನೋಡಿ ನೀರ್ ಇದೆ ನೀರ್ ವೇಸ್ಟ್ ಮಾಡ್ತಾ ಇಲ್ಲ ನೋಡಿ ನೀರೆಲ್ಲ ಸೆಲೆಬ್ರೇಟ್ ಮಾಡಿ ಓಕೆ ಗೈಸ್ ಈಗ ನೆಕ್ಸ್ಟ್ ಮೀಟ್ ನ ಟ್ರೈ ಮಾಡ್ತಾ ಇದೀವಿ ನೆಕ್ಸ್ಟ್ ಮೀಟ್ ಕೂಡ ಇದೇ ವಾಟರ್ ಬಾಟಲ್ ಇಟ್ಕೊಂಡಿದೀವಿ ಈಗ ನಮ್ಮದೇ ಇರೋದು ಈ ಕಾರ್ಡ್ ಎಕ್ಕ ಓಕೆ ಎಕ್ಕ ರಾಜ ನಿನ್ನ ಕೈಯೊಳಗ ಹಿಡಿ ಮಣ್ಣು ನಿನ್ನ ಬಾಯೊಳಗ ಅಂತ ಈಗ ಈ ಕಾರ್ಡ್ ಅಲ್ಲಿ ಸೇಮ್ ಚಾಲೆಂಜ್ ಮಾಡ್ತಾ ಇದೀವಿ ಈ ಮೀಟ್ ಕೂಡ ಈ ಕಾರ್ಡ್ ಇಂದ ಇದನ್ನ ಮುಚ್ಚಿದ್ರೆ ಬಾಟಲ್ ನ ಫ್ಲಿಪ್ ಮಾಡಿದ್ರೆ ನೀರ್ ಚೆಲ್ಲಲ್ವಂತೆ ಮತ್ತೆ ಕಾರ್ಡು ಇದಕ್ಕೆ ಹೋಲ್ಡ್ ಆಗಿರುತ್ತೆ ಓಕೆನಾ ಓಕೆ ಈ ಮಿತ್ ನಾವೀಗ ಟ್ರೈ ಮಾಡೋಣ ಈಗ ಇಡ್ತಾ ಇದೀವಿ ನಮ್ಮ ಎಕ್ಕನ್ನ ಓಕೆ ಗಾಯ್ಸ್ ಇಟ್ಟಿದ್ದಾಗಿದೆ ಜಾಸ್ತಿ ಎಲ್ಲದಕ್ಕೂ ಓಕೆ ಓಕೆ ಅಂತ ಇದೀನಿ ಈಗ ಚೆಕ್ ಮಾಡೋಣ ಮತ್ತೆ ನಮ್ಮ 6ನೇ ಮಿತ್ನ ಗಾಯ್ಸ್ ಇದು ಕೂಡ ಚೆಲ್ತಾ ಇಲ್ಲ ಯಾರು ಕ್ಯಾಪಿ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ ಈ ತರ ಒಂದು ಕಾರ್ಡ್ ಯಾವ್ದಾರ ಅಂಕಲ್ ಆಂಟಿ ಹತ್ರ ಇರುತ್ತೆ ಆಂಟಿ ಹತ್ರ ಅಂಕಲ್ ತಗೊಂಡಿರ್ತಾವ ಇರುತ್ತೆ ಇಸ್ಕೊಂಡು ಈ ತರ ಬಾಟ್ಲನ್ನ ಮುಚ್ಕೊಂಡು ಹೋಗ್ತಾ ಇರಿ ಈಗ ನೋಡಿ ನೀರಿದೆ ಓಕೆ ಗಾಯ್ಸ್ ಈ ಮಿತ್ ಕೂಡ ಕನ್ಫರ್ಮ್ ಆಗಿದೆ ಈಗ ನಾವು 7ನೇ ಮಿತ್ನ ಚೆಕ್ ಮಾಡಕ್ ಹೋಗ್ತಾ ಇದೀವಿ ಇದೇನು ಅಂತ ಅಂದ್ರೆ ರೆಡ್ ಕಲರ್ ಟಿ ಶರ್ಟ್ಗೆ ಹಸು ಅಟ್ಟಿಸ್ಕೊಂಡ್ ಬರುತ್ತೆ ಅಂತ ನಮ್ಗೆ ಚಿಕ್ಕ ವಯಸ್ಸಿಂದ ಎಲ್ಲಾರ್ಗು ಅದಿದೆ ಗುಮ್ತಾ ಇದ್ರು ನಮ್ಮನ್ನ ಈಗ ಹಸು ಮುಂದೆ ಹೋಗ್ಬಿಟ್ಟು ಗುಮ್ಮಿಸ್ಕೋತೀವ ಗುಮ್ದೆ ಸುಮ್ಮನೆ ಹಸು ನಮಗ್ ಗುಮ್ಮುತ್ತಾ ಇಲ್ಲ ನಾವು ಹಸು ಗುಮ್ತೀವ ಅಂತ ನೋಡೋಣ ಓಕೆ ಬನ್ನಿ ಈಗ ರೆಡ್ ಕಲರ್ ಆಗಿ ಚೇಂಜ್ ಆಗೋಣ ಎಸ್ ಗಾಯ್ಸ್ ಈಗ ನಮ್ದು ಈಗ ಹಸುನ ಹುಡಿಕೊಂಡು ಹೋಗೋಣ ಬನ್ನಿ ಅದ್ ನಮಗ್ ಗುಮ್ಮುತ್ತ ನಾವ್ ಅದಕ್ ಗುಮ್ತೀವ ಅಂತ ನೋಡೋಣ ನಾವೇ ಹಸು ಹುಡಿಕೊಂಡು ಹೋಗ್ಬಿಡೋದು ಈಗ ಬನ್ನಿ ಗೈಸ್ ಅಲ್ಲಿ ಈಗ ಹಸುಗಳು ಕಾಣ್ತಾ ಇದೆ ಈಗ ಚೆಕ್ ಮಾಡಕ್ ಹೋಗೋಣ ಬನ್ನಿ 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 ಕಮಾನ್ ಈಗ ಹಸು ಸಕ್ಕ ದೂರ ಹೊಡೋಯ್ತು ಈಗ ಇಲ್ಲಿ ಎಮ್ಮೆಗಳಿದಾವೆ ಈ ಎಮ್ಮೆ ಹತ್ರ ಚೆಕ್ ಮಾಡೋಣ चीटिंग करता है तू ಗಾಯ್ಸ್ ಅದೀಗ ಗುಮ್ಮಕ್ ಬಂದ್ರೆ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಕಮಾನ್ ಲೆಟ್ಸ್ ಗೋ ಓಕೆ ಗಾಯ್ಸ್ ಈಗ ಎಮ್ಮೆ ಹತ್ರ ಬಂದಿದೀವಿ ಗಾಯ್ಸ್ ಯಾಕೋ ಗುರಾಯಿಸ್ತಾ ಇದೆ ಅದು ಯಾರೇ ಕೂಗಾಡಲಿ ಊರೇ ಓಕೆ ಗಾಯ್ಸ್ ಈ ಮಿತ್ ಸುಳ್ಳಾಗಿದೆ ಯಾಕಂದ್ರೆ ನಮ್ಮನ್ನ ಅದು ಅಡ್ಡಿಸ್ಕೊಂಡ್ ಬರ್ಲಿಲ್ಲ ನಮ್ಮನ್ನ ನೋಡಿ ಅದೇ ಅದೇ ಓಡೋಗ್ತಾ ಇದೆ ಯಮನ್ ವಾಹನ ನಮ್ಮ ನೋಡಿ ಎದ್ರಕಡೆ ಓಡ್ಬಿಟ್ಟಿದೆ ಓಕೆ ಗಾಯ್ಸ್ ಈಗ ನೆಕ್ಸ್ಟ್ ಮಿತ್ ನ ಟ್ರೈ ಮಾಡ್ತಾ ಇದೀವಿ ಅದಕ್ಕೆ ಐಟಮ್ಸ್ ಎಲ್ಲ ರೆಡಿ ಇದೆ ಈ ಮಿತ್ ಏನು ಅಂತ ಅಂದ್ರೆ ಎಗ್ ಯೋಕ್ ಇರುತ್ತಲ್ಲ ಅದನ್ನ ಈ ಬಾಟಲ್ ಇಂದ ಸಪರೇಟ್ ಮಾಡಬಹುದಂತೆ ಎಗ್ ಎಲ್ಲೋನ ಓಕೆ ಬನ್ನಿ ಚೆಕ್ ಮಾಡೋಣ ನೋಡೋಣ ಓಕೆ 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 ಇದೀಗ ಯೋಕ್ನ ಸಪರೇಟ್ ಮಾಡಬಹುದಂತೆ ಬಾಟಲ್ ಇಂದ ಚೆಕ್ ಮಾಡೋಣ ನೋಡೋಣ ಬನ್ನಿ ಮೊಟ್ಟೆ ಇಟ್ಕೊಳ್ಳಿ ಅಸಿಸ್ಟೆಂಟ್ ಈಗ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದೀನಿ ನೋಡೋಣ ಇದರಿಂದ ಯೋಗ ಎಳ್ಕೊಂಡ್ಬಿಡಂತೆ ಇವಾಗ ನೋಡೋಣ ಬನ್ನಿ ಸಪರೇಟ್ ಮಾಡ್ತಾ ಇಲ್ಲ ಅಂತ ಓಕೆ ಗೈಸ್ ಎಳ್ಕೊಂತ ಇದು ಪವರ್ ಆಗ್ತಾ ಇಲ್ಲ ಬಾಟಲ್ ಬೇರೆ ನೋಡಿ ಆ ಬಾಟಲ್ ಈಗ ಬಾಟಲ್ ಚೇಂಜ್ ಮಾಡಿದೀವಿ ನೋಡೋಣ ಇದರಲ್ಲಿ ವರ್ಕ್ ಆಗುತ್ತಾ ಅಂತ ಓ ಇದು ಎಳ್ಕೊಂತ ಇದೆ ವಾಪಸ್ ಬಿಡ್ತಾ ಇದೆ ಹೇಳ್ಕೊಂಡಿದೆ ಓಕೆ ಮೊಟ್ಟೆ ಮೊಟ್ಟೆ ಚಿನ್ನದ ಮೊಟ್ಟೆ ತಿಂದರೆ ಮೊಟ್ಟೆ ಬೆಳೆಯುವುದು ರಟ್ಟೆ ಹರಿಯುವುದು ಹೊಟ್ಟೆ ಓಕೆ ಗೈಸ್ ಈಗ ಈ ಮಿತ್ ಕೂಡ ಕನ್ಫರ್ಮ್ ಆಗಿದೆ ಎಗ್ ಎಲ್ಲೋನ ಬಾಟಲ್ ಸಪರೇಟ್ ಮಾಡುತ್ತೆ ಓಕೆ ಈಗ ನೆಕ್ಸ್ಟ್ ಮಿತ್ ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ ಈ ಮಿತ್ ಏನು ಅಂತ ಅಂದ್ರೆ ಆ ಐಟಮ್ ಬರ್ಲಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಇಟ್ಕೊಳ್ಳಿ ಈ ಮಿತ್ ಏನು ಅಂತ ಅಂದ್ರೆ ಈ ಮೆಣಸಿನ್ಕಾಯಿ ಒಳಗಿರೋ ಬೀಜನ ಸಪರೇಟ್ ಮಾಡಿದ್ರೆ ಮೆಣಸಿನ್ಕಾಯಿ ಖಾರ ಅನ್ಸಲ್ವಂತೆ ಯಾವನ ಹೇಳ್ದ ಚೆಕ್ ಮಾಡ್ತೀನಿ ಖಾರ ಆದ್ರೆ ಇರ್ತೀನಿ ಅವ್ನಿಗೆ ಓಕೆ ಅದೀಗ ನಿಜಾನ ಸುಳ್ಳು ಅಂತ ಟ್ರೈ ಮಾಡೋಣ ಬನ್ನಿ ಬಾಬಾ ಏನ್ ಕಟ್ ಮಾಡಿದೆ ಅಂದಿರಾ ಯಾರು ಮಾಡಕ್ ಸಾಧ್ಯ ಆಗಲ್ಲ ಈಗ ನೋಡಿ ಬೀಜ ಸಪರೇಟ್ ಮಾಡ್ಬೇಕಂತೆ ಖಾರ ಅಲ್ಲೇ ಕೈಗೆಲ್ಲ ಉರಿತಾ ಇದೆ ಗೈಸ್ ಈಗ ಸೆಂಟರ್ ಎಲ್ಲ ತೆಗ್ದಿದ್ದೀನಿ ಇವನ್ಗೊಂಡು ಕೊಡ್ತೀನಿ ನಾನೊಬ್ನೇ ಯಾಕೆ ಅನ್ಬೋತಾನೆ ಕೈ ಆಮೇಲೆ ನೀರೈತೆ ಅಷ್ಟೇ ಇನ್ನೇನಿಲ್ಲ
ಓಕೆ, ಈಗ ಚೆಕ್ ಮಾಡ್ತಾ ಇದೀವಿ ಗಾಯ್ಸ್ ಖಾರ ಆಗುತ್ತೋ ಇಲ್ವೋ ಅಂತ. ಗೈಸ್ ಇಲ್ಲ, ಖಾರ ಏನ್ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಬಟ್ ಆರೇನ್ ಏನ್ ಹೇಳ್ಕೊಳ್ಳೋ ಖಾರ ಏನಿಲ್ಲ, ಆರಾಮಾಗಿ ತಿನ್ಬೋದು. ಮಾಮೂಲಿ ಖಾರ ಇರುತ್ತಲ್ಲ, ಮೆಣಸಿನ್ಕಾಯಿ ಖಾರ ಇಲ್ಲ, ಖಾರ ಇದೆ ಅಷ್ಟೇ. ನೀನು ಟ್ರೈ ಮಾಡಿ ತೆಗಿಬೇಕಿಲ್ಲ ಖಾರನೇ. ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ. ಅವನಿಗೆ ಸ್ವಲ್ಪ ಖಾರ ಆಗಲ್ಲ ಆಕ್ಚುಲಿ, ಬಟ್ ಖಾರ ಜಾಸ್ತಿ ಐತಾ. ಖಾರ ಇದೆ. ಓಕೆ, ಇದು ಅವ್ರವ್ರ ಕೆಪಾಸಿಟಿಗೆ ಬಿಟ್ಟಿದ್ದು. ಈ ಮಿತ್ 50% ನಿಜ ಇದೆ, 50% ಸುಳ್ಳಿದೆ. ಕೆಲವ್ರಿಗೆ ಖಾರ ಆಗದಿದ್ದವ್ರು ನೋಡಿ ಹಿಂಗೆ ಈ ತರ ಒದ್ದಾಡ್ತಿರ್ತಾರೆ, ಇವ್ರು ಇಬ್ರು ತರ. ಖಾರ ಆಗದಿದ್ದವ್ರು ಹಿಂಗೆ ನಂತರ ಇರ್ತಾರೆ. ಓಕೆ, ಈಗ ನಾವು ನೆಕ್ಸ್ಟ್ ಮಿತ್ ನ ಟ್ರೈ ಮಾಡ್ತಾ ಇದೀವಿ. ಈ ಮಿತ್ ಏನು ಅಂತ ಅಂದ್ರೆ ವಾಟರ್ ಬಲೂನ್ ಮತ್ತೆ ಬೆಂಕಿ. ಇದೇನು ಅಂದ್ರೆ ಈ ಮಿತ್ತು, ಈ ಬೆಂಕಿನ ನೀರ್ ತುಂಬಿರೋ ವಾಟರ್ ಬಲೂನ್ ಗಿಟ್ರೆ ಅದು ಒಡೆಯಲ್ವಂತೆ. ಓಕೆ, ಅದು ನಿಜಾನ ಸುಳ್ಳು ಅಂತ ಈಗ ಚೆಕ್ ಮಾಡೋಣ ಬನ್ನಿ. ಈಗ ಹಿಡಿತಾ ಇದೀನಿ. ಸುಡಿ ಅಧ್ಯಕ್ಷರೇ, ಬೇಗ ಬೇಗ ಸುಡಿ. ಸುಡ್ತಾ ಇದೀನಿ. ಗಾಯ್ಸ್ ನೋಡಿ, ಸುಡ್ತಾ ಇದೆ, ಅದು ಡಮ್ ಅಂತ ಇಲ್ಲ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಅನ್ಕೊಂತೀನಿ. ಈ ಕಡೆಯಿಂದ ಗಾಳಿ ಬರ್ತಾ ಇದೆ. ಓಕೆ, ಕವರ್ ಮಾಡ್ತೀನಿ ಈಗ ನೋಡಿ. ಗೈಸ್ ಎಸ್, ಈ ಮಿತ್ ಕನ್ಫರ್ಮ್ ಆಗಿದೆ. ಮೇಲ್ಗಡೆ ನನ್ ಕೈ ಸುಡ್ತೈತೆ. ಬಲೂನ್ ಬ್ಲಾಸ್ಟ್ ಆಗ್ತಾ ಇಲ್ಲ, ನೀರ್ ತುಂಬಿರೋ ಬಲೂನ್ ಬೆಂಕಿ ಇಲ್ಲ, ಬ್ಲಾಸ್ಟ್ ಆಗ್ತಾ ಇಲ್ಲ. ಓಕೆ, ಜಸ್ಟ್ ಬರ್ನ್ ಆಗಿದೆ. ಈಗ ಈ ಮಿತ್ ಕನ್ಫರ್ಮ್, ವಾಟರ್ ಬಲೂನ್ ಫೈರ್ ಇಂದ ಬರ್ನ್ ಆಗಿದೆ ಅಷ್ಟೇ. ಓಕೆ, ಈಗ ಗೆಟ್ ಆಫ್ ಚೇಂಜ್. ಓಕೆ, ಈಗ ನೆಕ್ಸ್ಟ್ ಮಿತ್ ನ ಟ್ರೈ ಮಾಡ್ತಾ ಇದೀವಿ. ಈ ಮಿತ್ ಏನು ಅಂತ ಅಂದ್ರೆ ಈ ಬಲೂನ್ ನ ನಿಂಬೆಹಣ್ಣಿಂದ ಹೊಡಿಬೋದು ಅಂತೆ. ಆಯ್ತಾ, ಚೆಕ್ ಮಾಡೋಣ. ಸಾಯಂಕಾಲ ಒದ್ದೆ ಹೋಗಿದೆ, ಏನು ಅನ್ಕೊಂಬೇಡಿ. ಅವಲ್ಲೇ ಅವತಾರ ಆಡುತ್ತಲ್ಲ ಅದಕ್ಕೆ. ಅದು ಬರೀ ಗಾಳಿ ತುಂಬಿರೋ ಬಲೂನು, ನೀರ್ ತುಂಬಿರೋದಲ್ಲ. ಇಲ್ಲ, ಇದ್ರ ಯಾರು ಟ್ರೈ ಮಾಡಬೇಡಿ, ನಾವೇ ಸುಮ್ಮನೆ ಮಾಡ್ತಾ ಇರೋದು. ನೋಡಿ ಓಪನ್. ಈಗ ಈ ನಿಂಬೆಹಣ್ಣಿಂದ ಇದು ಡಮನ್ ತಂದೆ ಬಲೂನು. ಸಾಕು, ನೀವು ಊದೇ ಡಮನ್ ಸ್ಕೂಟಿಯಾ? ಬರೀ ಚೆಕ್ ಮಾಡೋಣ. ಬೀಜಗಳು ತೆಗೆದು ನಾನು ಹೇಳ್ದೆ ಅಲ್ಲ, ಲೂಡಾನು ಆಗಲ್ಲ ಅಂತ. ಗೈಸ್ ಏನು ಆಗ್ತಾ ಇಲ್ಲ. ಇನ್ನೊಂದ್ ಮತ್ತೆ ಟ್ರೈ ಮಾಡಿ ನೋಡ್ತೀನಿ. ಆಗ್ತಾ ಇಲ್ಲ. ಓಕೆ ಗೈಸ್, ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ಮಿತ್ತು ಸುಳ್ಳಾಗಿದೆ, ಇದು ನಿಜ ಅಲ್ಲ. ಈಗ ನೆಕ್ಸ್ಟ್ ಮಿತ್ ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಈ ಮಿತ್ ಏನು ಅಂತ ಅಂದ್ರೆ ಒಂದ್ ನಿಮಿಷ, ಐಟಮ್ಗಳೇ ತಂದಿಲ್ಲ. ಓಪನ್. ಇದು ನಿಂಬೆಹಣ್ಣು, ಇಲ್ಲಿದೆ ಸೋಡಾ. ಈ ಮಿತ್ ಏನು ಅಂತ ಅಂದ್ರೆ ಸೋಡಾಗೆ ನಿಂಬೆಹಣ್ಣು ಹಾಕಿದ್ರೆ ಉಕ್ಕು ತಂದೆ ದರ 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 ಅಂತ, ದರ 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 ಅಂತ. ಯಾವ ಕನ್ನಡನ ಇದು? ಅದನ್ನ ಚೆಕ್ ಮಾಡೋಣ. ಇದು ಆಕ್ಚುಲಿ ಸೋಡಾ. ಈಗ ನಿಂಬೆಹಣ್ಣು ಹಾಕ್ತಾ ಇದೀವಿ. ಓಕೆ, ತೋರ್ಸು. ಓ, ಉಗ್ತಾ ಇದೆ, ಉಗ್ತಾ ಇದೆ. ಅಯ್ಯೋ, ಇಂದು. ಓಕೆ ಗಾಯ್ಸ್, ಈ ಮಿತ್ ಕೂಡ ಕನ್ಫರ್ಮ್ ಆಗಿದೆ. ನೋಡಿ, ನಿಂಬೆಹಣ್ಣಿಗೆ ಸೋಡಾ ಮಿಕ್ಸ್ ಆದ್ರೆ ಈ ತರ ಆಗುತ್ತೆ. ಯಾವಾಗಲೂ ತಿಳ್ಕೊಂಡಿರಿ, ಆಚೆ ಯಾವ್ದಾದ್ರು ಸೋಡಾ ಹಾಕಿರೋ ಚೆನ್ನಾಗಿ ಊಟ ಮಾಡ್ಬಿಟ್ರೆ ನಿಂಬೆಹಣ್ಣಿನ ಐಟಮ್ ಏನು ತಿನ್ನೋಕೋಬೇಡಿ. ತಿಂದ್ರೆ ನಿಮ್ ಬಾಡಿ ಒಳಗೆ ಇದೇ ತರ ಕೊತ 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 ಅಂತ ಕೂದೋಗುತ್ತೆ. ಓಕೆ, ಈ ಮಿತ್ ಕೂಡ ಕನ್ಫರ್ಮ್ ಆಗಿದೆ. ಈಗ ನೆಕ್ಸ್ಟ್ ಮಿತ್ ನ ಟ್ರೈ ಮಾಡ್ತಾ ಇದೀವಿ. ಈ ಮಿತ್ ಏನು ಅಂತ ಅಂದ್ರೆ ಇಲ್ಲಿ ನೋಡಿ, ಇದು ದಾರ ಕಟ್ಟಿದೀವಿ ಇದರಿಂದ ಅದಕ್ಕೆ. ಇದು ಇವನು ದೂರ ಹೋಗಿರ್ತಾನೆ, ನಾವು ಇದರಿಂದ ಮಾತಾಡಿದ್ರೆ ಅದಕ್ಕೆ ಕೇಳುತ್ತಂತೆ. ಅದನ್ನ ಈಗ ಚೆಕ್ ಮಾಡೋಣ, ಇದು ನಿಜಾನ ಸುಳ್ಳು ಅಂತ. ಕಮಾನ್ ಬಿಂದು, ದೂರ ಹೋಗಿ. ಎಷ್ಟು ದೂರ ಆಗುತ್ತೋ ದಾರ, ಎಷ್ಟು ದೂರ ಇದೆ, ಎಷ್ಟು ದೂರ ಬಾ. ನನಗೆ ಏನ್ ಹೇಳ್ತೀನಿ ಅಂತ ನಿಮಗೆ ಮೈಕಲ್ ಕೇಳುತ್ತೆ. ನಾನು ಮೈಕ್ ಹಾಕೊಂಡಿದ್ದೀನಿ, ಅವನು ಅದನ್ನ ರಿಪೀಟ್ ಮಾಡ್ತಾನೆ. ಇಲ್ಲಿಗೆ ಬಂದು IPL ಬಗ್ಗೆ ಹೇಳ್ತೀನಿ. ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀನಿ, ನೋಡೋಣ. ಬಿಂದುಕುಮಾರ್ ರೆಡಿ? ಓಕೆ ಗೈಸ್, ಈ ಸಲ ಕಪ್ ನಮ್ದೆ. ಕೇಳಿಸ್ತಾ? ಓಕೆ ಗೈಸ್, ಈ ಮಿತ್ ಕೂಡ ಕನ್ಫರ್ಮ್ ಆಗಿದೆ. ಇದ್ರಲ್ಲಿ ಮಾತಾಡೋದು ನಾವ್ ಮಾತಾಡೋದು ಈ ದಾರದಿಂದ ವಾಯ್ಸ್ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಹೋಗಿ ರಿಸೀವ್ ಆಗುತ್ತೆ. ಓಕೆ, ಈ ಮಿತ್ ಕೂಡ ಪಾಸ್ ಆಗಿದೆ. ಈಗ ನೆಕ್ಸ್ಟ್ ಮಿತ್ ಕಡೆ ಹೋಗ್ತಾ ಇದೀವಿ. ಈ ಮಿತ್ ಏನು ಅಂತ ಅಂದ್ರೆ ಆಲೂಗೆಡ್ಡೆಯಿಂದ ತುಕ್ಕಿಡ್ದಿರ ಯಾವ್ದಾರ ಐಟಮ್ ಆದ್ರೂ ಹೋಗಿಸ್ಬೋದಂತೆ. ಈಗ ಆಲೂಗೆಡ್ಡೆ ಇದೆ, ಒಂದು ತುಕ್ಕಿಡ್ದಿರ ಪಾರ್ಟ್ಸ್ ಇದೆ, ಬನ್ನಿ ಉಜ್ಜಿ ನೋಡೋಣ. ಈಗ ಆಲೂಗೆಡ್ಡೆ ರೆಡಿ ಇದೆ, ಈಗ ತುಕ್ಕಿಡ್ದಿರೋದನ್ನ ಹೋಗ್ಸೋಣ.
ಓ ಈ ರೇಂಜ್ ತುಕ್ಕಿಡ್ದಿದೆ, ಇದನ್ನ ಹೋಗಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಹೋದ್ರೆ ಈ ಆಲೂಗೆಡ್ಡೆ ಗಿಫ್ಟ್ ಕೊಡ್ತೀವಿ ಅವ್ರಿಗೆ. ಲೆಟ್ಸ್ ಸಿ, ಕಮಾನ್, ಹೋಗುತ್ತೋ ಇಲ್ವೋ ನೋಡೋಣ. ಇಲ್ಲೊಂದು ಬೆಳಗಾಗ್ತಾ ಇದ್ದು. ಗೈಸ್ ವೈಟ್ ಅಂತ ಆಗ್ತಾ ಇದೆ. ತುಕ್ಕಿಡ್ದಿರೋ ಹೋಗ್ತಾ ಇದೆ ಇಲ್ಲೋ ಗೊತ್ತಿಲ್ಲ, ಗಾಡಿ ಮಾತ್ರ ವೈಟ್ ಆಗ್ತಾ ಇದೆ. ಅಬ್ಬಾ ವೈಟ್, ವೈಟ್ ಆಗೋಯ್ತು ಗೈಸ್. ಎಸ್, ಇದು ಇತ್ತು ಆಲ್ಮೋಸ್ಟ್ 80% ಪಾಸ್ ಅನ್ಕೊಳ್ಳಿ. ಯಾಕಂದ್ರೆ ಮುಂಚೆ ಇದ್ದಿದ್ ಕಲರ್ ಹೋಗ್ತಾ ಇದೆ, ತುಕ್ಕಿಡ್ದಿರೋ ಹೋಗ್ತಾ ಇಲ್ಲ, ಬಟ್ ಸ್ವಲ್ಪ ಹೋಗ್ತಾ ಇದೆ ಒಂದ್ ರೇಂಜ್ಗೆ. ಎಲ್ಲಿ ಗಾಯ್ಸ್ ಇವರೇ ಗಾಡಿ ಓನರು. ನನ್ಗೆ ಅಲ್ಲುಜ್ಜು ಇಲ್ಲುಜ್ಜು ಅನ್ಬಿಟ್ಟು ಗಾಡಿನೇ ವಾಶ್ ಮಾಡಿಸ್ಕೊಂಡ್ಬಿಡ್ತಾವ್ರ. ಇದು ಆಕ್ಚುಲಿ ಜಾಸ್ತಿ ತುಕ್ಕಿಡಿದೆ, ಡೀಪ್ ಹೋಗಿರೋದ್ರಿಂದ ನಿಮ್ಗೆ ಹೋಗ್ತಾ ಇರೋದು ಕಾಣಿಸ್ತಾ ಇಲ್ಲ. ಬೇರೆ ಒಂದ್ ಸ್ವಲ್ಪ ತುಕ್ಕಿಡಿದಿರೋವಾದ್ರೆ 100% ಆಲೂಗೆಡ್ಡೆಯಿಂದ ಹೋಗುತ್ತೆ. ಈ ಮಿತ್ ಪಾಸ್ ಆಗಿದೆ. ಹಾಯ್ ಗಾಯ್ಸ್, ನೋಡ್ತಾ ಇದೀರಾ ಎಲ್ಲರದು ಗೆಟ ಫುಲ್ ಚೇಂಜ್ ಆಗಿದೆ. ಯಾಕಂದ್ರೆ ಇದು ವಿಡಿಯೋ ನೆಕ್ಸ್ಟ್ ಡೇ ವಿಡಿಯೋ. ಇದು ಹಿಂದಿನ ದಿನ ಒಂದು ವಿಡಿಯೋ ಮಾಡಿದ್ವಿ, ಆ ವಿಡಿಯೋ ರೆಕಾರ್ಡ್ ಆಗಿರ್ಲಿಲ್ಲ. ನೀವು ಒಂದೇ ಒಂದು ಮಿಸ್ ಆಗಿತ್ತು, ಅದೀಗ ಟ್ರೈ ಮಾಡಿ ನೋಡೋಣ ಅಂತ ಬಂದಿದೀವಿ. ಅದನ್ನ ಈಗ ಮಾಡ್ತೀವಿ, ನೋಡೋಣ. ಇಲ್ಲಿ ನೋಡಿ ಐಸ್ ಇದೆ. ಐಸ್ಗೆ ಈ ದಾರ ಇಟ್ಟಿ ಅದ್ರ ಮೇಲೆ ಉಪ್ಪು ಹಾಕಿದ್ರೆ ಆ ದಾರ ಅಂಟ್ಕೊಳ್ಳುತ್ತಂತೆ. ಈ ಮಿತ್ತು ನಿಧಾನ ಸುಳ್ಳು ಅಂತ ಚೆಕ್ ಮಾಡೋಣ. ಐಸ್ ಕಾಣ್ತಾ ಇದೆ, ಈಗ ನೋಡಿ ದಾರ ಇಡ್ತಾ ಇದೀನಿ ಇದ್ರ ಮೇಲೆ. ಅಮ್ಮನ್ ಉಪ್ಪಾಕಿ ಫುಲ್ ತುಂಬಿಸ್ಬಿಡಿ. ಓಕೆ 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 ಬಿಟ್ಟು ಒಂದ್ 20 ಸೆಕೆಂಡ್ ವೇಟ್ ಮಾಡಿದೀವಿ. ಬಿಸಿಲಿದೆ ಸಿಕ್ಕಾಬಟ್ಟೆ. ಓರಕ್ಕೆ ಬಿಸಿಲು ಇದು ಆಗ್ತಾನೆ ಇಲ್ಲ ಕಣೋ. ಇದು ಆಚ್ ಕಡೆ ಮಾಡ್ತಾ ಇರೋದಕ್ಕೆ ಬಿಸಿಲಿಗೆ ಇದು ಅಂಟ್ಕೊಂತ ಇಲ್ಲ. ಸೊ ಅದಕ್ಕೆ ಈ ವಿಡಿಯೋನ ನಾನು ನೆನ್ನೆ ನೈಟು ಒಳಗೆ ಮಾಡೋನ್ಸಲಿ ಚೆಕ್ ಮಾಡಿದ್ದೆ. ಆ ವಿಡಿಯೋನೇ ಹಾಕ್ತೀನಿ, ನೋಡ್ಕೊಂಬಿಡಿ. ಈಗ ಇದ್ರ ಮೇಲೆ ನಾವೀಗ ದಾರ ಇಡ್ತಾ ಇದೀವಿ. ಗೈಸ್ ಉಪ್ಪು ಹಾಕ್ತಾ ಇದ್ದಾನೆ. ಸಾಕು ಸಾಕು ಸಾಕು. ಲೆಟ್ಸ್ ಸಿ, ನೋಡೋಣ. ಓಕೆ ಗೈಸ್, ಈಗ ನೋಡೋಣ ಇದು ಫ್ರೀಸ್ ಆಗಿದೆಯೋ ಇಲ್ವೋ, ದಾರ ಐಸ್ ಕಂಟಿದೆಯೋ ಇಲ್ವೋ ಅಂತ. ಅದ್ರ ಮೇಲ್ಗಡೆ ಇರೋದು ಉಪ್ಪು ನೀವು ನೋಡೋಣ ಆಯ್ತಾನ. ಓ ಯಸ್ 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 ಗೈಸ್, ಈ ಮಿತ್ ಕೂಡ ಓಕೆ ಆಗಿದೆ. ನೋಡಿ ಮೇಲ್ಗಡೆ ಉಪ್ಪು ಐಸು ಯಾವ ರೇಂಜ್ ಕಚ್ಕೊಂಡಿದೆ ಅಂದ್ರೆ ಸಾಲ್ಡ್ರ್ ಮಾಡ್ದಂಗಿದೆ. ಇದನ್ನ ರೋಲ್ ಮಾಡೋಣ. ಹೌದು ಸಾರಿ, ಅಷ್ಟೇ ಆದ್ರೆ ಸ್ಟ್ರೆಂತ್. ಓಕೆ ಗಾಯ್ಸ್, ವಿಡಿಯೋ ಇಲ್ಲಿಗೀಗ ಎಂಡ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ, ಮಿತ್ ವರ್ಸಸ್ ರಿಯಾಲಿಟಿ. ನೆಕ್ಸ್ಟ್ ವಿಡಿಯೋಗಾಗಿ ನೋಡ್ತಾ ಇರ್ರಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.